ಯಾವ ಥರ ನೀರು ಹರಿತಾ ಉಂಟಂತೇಳಿ. ಸೈಡಲ್ಲೆಲ್ಲ ಕಾಣ್ತಾ ಉಂಟಲ್ಲ, ಇದೆಲ್ಲ ಉಜಿರೆ ಧರ್ಮಸ್ಥಳದವರದು ಕಾಲೇಜ್ ಹಾಸ್ಟೆಲ್ ಆಗೋಣ, ಕಾಲೇಜ್ ಅಲ್ಲ ಕಾಲೇಜ್ ಮತ್ತು ಹಾಸ್ಟೆಲ್. ಇಲ್ಲಿ ಕಾಲೇಜು ಹಾಸ್ಟೆಲ್ ಎಲ್ಲ ಜಾಸ್ತಿ. ಇಲ್ಲೆಲ್ಲ ಟ್ಯಾಬ್ಲೆಟ್ ಏನೋ ಗೊತ್ತಿಲ್ಲ, ಬಟ್ ಆದರೂ ಕೂಡ ಈ ಟ್ಯಾಬ್ಲೆಟ್ ಮೆಡಿಕಲ್ ಎಲ್ಲ ನೋಡೋ ನನಗೆ ಇದು ಯಾಕೆ ವೇಸ್ಟ್ ಅಂತ ಆಗ್ತಾ ಇತ್ತು. ಬಟ್ ಈಗ ಗೊತ್ತಾಗ್ತುಂಟು ಮೆಡಿಕಲ್ ಇದ್ದು ಒಂದು ಪ್ರಾಮುಖ್ಯತೆ. ಇದೇ ಜಾಗದಲ್ಲಿ ಅವತ್ತು ರಾಗಣ್ಣ ಬಿದ್ದದ್ದು. ಎಲ್ಲಿ ರಾಗಣ್ಣ? ಇಲ್ಲಿ ಅಲ್ಲ, ಇಲ್ಲಿ 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 ಇದೇ ಪ್ಲೇಸಲ್ಲಿ. ಸೊ ಪಾಪ ಈ ಮನೆಯವರೆಲ್ಲ ಬಂದು ನೀರೆಲ್ಲ ಬೇಕಂತ ಕೇಳಿದರು. ಹೆವಿ ಬ್ಲೀಡಿಂಗ್ ಆಗಿತ್ತು. ಈಗ ಸಹ ಸ್ಟಿಚ್ ಹೋಗಿದ್ದ ಉಂಟಾ? ನಮ್ಮ ರಾಗಣ್ಣೆಲ್ಲ ಬಂದರೆ ಇದೆಲ್ಲ ಒಂದು ನನಗೆ ಬೆನಿಫಿಟ್. ಇನ್ನು ಬೇರೆಯವರಿಗೆ ಈ ಥರದ ಬುದ್ಧಿ ಎಲ್ಲ ಇಲ್ಲ. ನಮ್ಮ ರಾಗಣ್ಣನಿಗೆ ಸ್ವಲ್ಪ ಈ ಥರದ ಬುದ್ಧಿ ಎಲ್ಲ ಉಂಟು. ಎಂತ ಈ ಗಾಡಿಗೆ ಶಾಂಪ್ ಹಾಕೋದಾಗಿರ್ಬೋದು, ಗಾಡಿ ತೊಳೆಯೋದಾಗಿರ್ಬೋದು, ಆ ಥರದ್ದೆಲ್ಲ ಇರ್ತದೆ ಅವರಿಗೆ. ಸೊ ಅದು ಮಳೆ ಬರುವಾಗ ದಯವಿಟ್ಟು ಹೆಡ್ಲೈಟ್ ಹಾಕಿ ಗಾಡಿ ಓಡಿಸಿ ಆಯಿತಾ. ಬಿಕಾಸ್ ಯಾರಿಗೂ ಕಾಣೋದಿಲ್ಲ, ಆಕ್ಸಿಡೆಂಟ್ ಆಗುವ ಸಂಭವಗಳು ಜಾಸ್ತಿ ಇರ್ತದೆ. ಯಾರಾದರೂ ಡ್ರೈವರ್ಗಳು ನೋಡ್ತಾ ಇದ್ದರೆ ಅಲ್ಲ, ಎಲ್ಲರೂ ಫಾಲೋ ಮಾಡ್ತಾ ಇರ್ತೀರಾ, ಬಟ್ ಇನ್ನು ಕೆಲವರು ಯಾರಾದರೂ ಕಲಿಯೋರು ಯಾರಾದರೂ ಇದ್ದರೆ ಹೇ ಗೈಸ್, ವೆಲ್ಕಮ್ ಬ್ಯಾಕ್ SK ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇರೋದು ನಮ್ಮ ಬೆನಕ ಹಾಸ್ಪಿಟಲ್ ಇದ್ದು ಎದುರುಗಡೆ. ನಮ್ಮ ಅರ್ಜುನನ ಜೊತೆ ಇದ್ದೇನೆ. ಎಂತಂತ ಹೇಳಿದರೆ ಇಲ್ಲಿಂದ ಸ್ವಲ್ಪ ತೆಂಗಿನ ಎಣ್ಣೆ ಎಲ್ಲ ತರಲಿಕ್ಕಿತ್ತು. ತೆಂಗಿನ ಎಣ್ಣೆ ಇವತ್ತು ಯಾಕಂತ ಹೇಳಿದರೆ ನಾಳೆ ಶನಿವಾರ ಆಯಿತಾ. ಶನಿವಾರ ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕಿರುವ ಕಾರಣದಿಂದಾಗಿ ಓನರ್ ಹತ್ರ ಎಲ್ಲ ಹೇಳಿದ್ದೆ ವಿಷಯ ಹೀಗೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾಳೆಗೆ ತಯಾರಿ ಅಂತ ಅಂದ್ಕೊಳ್ಳಿ. ಲೈನ್ಗೆ ಹೊರಟಿದ್ದೇನೆ, ಲೋಡೆಲ್ಲ ಆಗಿದೆ. ಅಲ್ಲಿ ಬೆಳಿಗ್ಗೆಯಿಂದ ತುಂಬ ಹೆವಿ ಕೆಲಸ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನಿನ್ನೆ ಮೊನ್ನೆಯಿಂದ ವಾತಾವರಣ ಇದೇ ಥರ ಉಂಟು, ಫುಲ್ಲು ಮಳೆ ಅಂತ ಅಂದ್ಕೊಳ್ಳಿ. ಈಗ ಸ್ವಲ್ಪ ಬಿಟ್ಟಿದೆ ನೋಡಿ ಇಲ್ಲಿ ಯಾವ ಥರ ನೀರು ಹರಿತಾ ಉಂಟಂತೇಳಿ. ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ಈ ಒಂದು ಅದ್ಭುತ ಮಾನವ. ಇವತ್ತು ಕಾಜೂರು ಕಡೆಗೆ ಲೈನ್ ಇರೋದು. ಸೊ ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು, ಗಾಡಿದು ಕೆಲಸ ಎಲ್ಲ ತೋರಿಸ್ಲಿಕ್ಕಿತ್ತು. ಅದೆಲ್ಲ ಮುಂದೆ ಅಪ್ಡೇಟ್ ಮಾಡ್ತೇನೆ. ಬನ್ನಿ ಈಗ ಇಲ್ಲಿಂದ ಹೊರಡುವ. ಲೋಡೆಲ್ಲ ಆಗಿದೆ, ನೋಡ್ಬೋದು ಇಷ್ಟು ಲೋಡ್ ಉಂಟು. ಇದನ್ನು ಹಿಡ್ಕೊಂಡು ಈಗ ಊರಿಡಿ ಸುತ್ತಬೇಕು. ಚಲೋ. ಮೊನ್ನೆ ಇಲ್ಲಿ ಇದೇ ಜಾಗದಲ್ಲಿ ನೋಡಿ, ಇಲ್ಲಿ ಫುಲ್ಲು ನೀರು ಅಂತ ಅಂದ್ಕೊಳ್ಳಿ, ಒಳ್ಳೆ ಮಳೆ. ಈ ಅಂಗಡಿಯ ಒಳಗಡೆ ಎಲ್ಲ ನೀರು ಹೋಗಿ ಯಾವ ಥರ ಆಗಿತ್ತು ಅಂತ ಹೇಳಿದರೆ ನೀವು ವ್ಲಾಗ್ ನೋಡಿದರೆ ನೋಡಿ, ನಾನು ಹಾಕಿದ್ದೇನೆ ಅದನ್ನು. ಸೊ ಬನ್ನಿ ಈಗ ಇಲ್ಲಿಂದ ಆರಾಮ್ಸೆ ಹೋಗುವ. ಗಡಿಬಿಡಿ ಮಾಡಲಿಕ್ಕಿಲ್ಲ, ಮಳೆ ಕೂಡ ಬರ್ತಾ ಉಂಟು. ಗಾಡಿ ಸ್ವಲ್ಪ ಸರಿ ಇಲ್ಲ, ಮೊನ್ನೆ ಹೇಳಿದ್ದೆಲ್ಲ ನಾನು, ಅದು ಸ್ವಲ್ಪ ಕ್ಲಚ್ ಪ್ಲೇಟ್ ಎಲ್ಲ ಹೋಗಿದೆ ಅಂತೆ. ಅದನ್ನು ಈಗ 1 ವಾರದ ಒಳಗಡೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಓನರ್ ಮತ್ತು ಮೆಕ್ಯಾನಿಕ್ ಇಬ್ಬರು ಸಹ ಮಾತಾಡಿಕೊಂಡಿದ್ದಾರೆ. ಅವರವ್ರು ಮಾತಾಡಿಕೊಂಡು ಎಂತ ಬೇಕಾದರೆ ಮಾಡಲಿ. ಬನ್ನಿ ಈಗ ಆರಾಮ್ಸೆ ಹೋಗುವ ಇಲ್ಲಿಂದ. ಉಜಿರೆಗೆ ಬರುವಷ್ಟರಲ್ಲಿ ಒಳ್ಳೆ ಮಳೆ ಅಂತ ಅಂದ್ಕೊಳ್ಳಿ. ನೋಡಿ ಯಾವ ಥರ ಮಳೆ ಬರ್ತಾ ಉಂಟಂತೇಳಿ. ನಮಗೆ ಮೆಣಸಿನ ಹುಡಿ ಅಲ್ಲ ಈ ಕೆಂಪು ಮೆಣಸನ್ನು ಹುಡಿ ಮಾಡಲಿಕ್ಕೆ ಕೊಡಲಿಕ್ಕೆ ಉಂಟು, ಬಟ್ ಅದು ಆ ಕಡೆ ಇರೋದು. ಬರುವಾಗ ಕೊಡುವ ಅಂತ ಅಂದ್ಕೊಂಡಿದ್ದಾರೆ. ನಾವೀಗ ಹೋಗಬೇಕಾದದ್ದು ಈ ಕಡೆ, ಅದಕ್ಕೋಸ್ಕರ ಸುಮ್ಮನೆ ತಿರುಗಿಸಿ ಎಲ್ಲ ಬರೋದು ಬೇಡ, ಈ ಕಡೆಯಿಂದನೇ ಹೋಗಿಬಿಡುವ. ಈಗ ಇಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ಹೋಗಿ ಮತ್ತೆ ರೈಟ್ ತಗೊಳ್ಬೇಕು. ಮುಂದೆ ಎಂತೆಲ್ಲ ಆಗ್ತದೆ ಮುಂದೆ ಅಪ್ಡೇಟ್ ಕೊಡ್ತೇವೆ. ಚಲೋ ಗೈಸ್. ನಮಗೆ ಆ್ಯಕ್ಚುಲಿ ಆಗಿ ಹೋಗ್ಲಿಕ್ಕೆ ಇರೋದು ಇಲ್ಲೇ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಬಟ್ ನಮಗೆ ಇನ್ನೂ ಎದುರುಗಡೆ ಹೋಗಬೇಕು. ಅಲ್ಲಿ ಹೋಗಿ ಇನ್ನೊಂದು ರೈಟಿಗೆ ರೋಡ್ ಹೋಗ್ತದೆ, ಅಲ್ಲಿಗೆ ಹೋಗಿ ಮತ್ತೆ ಇದೇ ದಾರಿಯಲ್ಲಿ ಬರಬೇಕಷ್ಟೇ. ಬಿಕಾಸ್ ಇದೊಂದು ಕಟ್ಟು ಕೊಡಲಿಕ್ಕೋಸ್ಕರ ಎದುರು ಇಟ್ಟಿದ್ದೇನೆ. ಒಳ್ಳೆ ಒಂದು ಪಾಯಿಂಟ್ ಉಂಟು ಮಾರೆ, ಪ್ರಶಾಂತ್ ಅಂತೇಳಿ. ಅಲ್ಲಿಗೋಸ್ಕರ ಇಷ್ಟು ಸುತ್ತಾಡಿಕೊಂಡು ಹೋಗಬೇಕು. ಇದೆಲ್ಲ ಧರ್ಮಸ್ಥಳದವ್ರದ್ದು ಕಾಲೇಜ್ ಇಲ್ಲಿ ಎಲ್ಲ ಇರ್ತದೆ ನೋಡಿ. ಕಾಣಿಸ್ತಾ ಉಂಟಂತ ಗೊತ್ತಿಲ್ಲ, ಹೆವಿ ಮಳೆ ಬರ್ತಾ ಉಂಟಂತ ಅಂದ್ಕೊಳ್ಳಿ. ನೋಡಿ ಯಾವ ಥರ ಮಳೆ ಬರ್ತಾ ಉಂಟಂತೇಳಿ. ಹೀಗಿದ್ರೆ ಲೈನೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ಕಾಣ್ತಾ ಉಂಟಲ್ಲ, ಇದೆಲ್ಲ ಉಜಿರೆ ಧರ್ಮಸ್ಥಳದವರದು ಕಾಲೇಜ್ ಹಾಸ್ಟೆಲ್ ಆಗೋಣ, ಕಾಲೇಜ್ ಅಲ್ಲ ಕಾಲೇಜ್ ಮತ್ತು ಹಾಸ್ಟೆಲ್. ಇಲ್ಲಿ ಕಾಲೇಜು ಹಾಸ್ಟೆಲ್ ಎಲ್ಲ ಜಾಸ್ತಿ. ಇಲ್ಲೆಲ್ಲ ಧರ್ಮಸ್ಥಳದವ್ರದ್ದು ಇರೋದಂತ ಅಂದ್ಕೊಳ್ಳಿ. ಬನ್ನಿ ಈಗ ಇಲ್ಲಿಂದ ರೈಟ್ ತಗೊಳ್ಬೇಕು. ಮತ್ತೆ ರೈಟ್ ತಗೊಂಡು ಸೀದಾ ನಾನ್ ಸ್ಟಾಪ್ ಆಗಿ ಹೋಗಬೇಕು. ಇದರ ಒಳಗಡೆ ಎಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ರತ್ನ ಮಾನಸ ಅದು ಇದೆಲ್ಲ. ಎಂತಂತ ಹೇಳಿದರೆ ಇದೆಲ್ಲ ಹಾಸ್ಟೆಲ್ ಆಯಿತಾ. ಇಲ್ಲಿ ಒಂದು ಹಾಸ್ಟೆಲ್, ಇದು ಕೂಡ ಹಾಸ್ಟೆಲೇ ಲೆಫ್ಟ್ ಸೈಡಲ್ಲಿರೋದು. ಇಲ್ಲಿ ಸಹ ಇರೋದು ಹಾಸ್ಟೆಲೇ. ಮತ್ತು ಅಲ್ಲಿ ಎದುರುಗಡೆ ಇದೆಲ್ಲ ಹಾಸ್ಟೆಲ್ ಏರಿಯಾ ಅಂತ ಅಂದ್ಕೊಳ್ಳಿ. ಫೈನಲಿ ಫಸ್ಟ್ ಪಾಯಿಂಟ್ ರೀಚ್ ಆಗಿ ಆಯಿತು. ಇಲ್ಲೇ ಉಂಟು ನೋಡಿ ಬಿಲ್ 780 ರಾಗಣ್ಣ. ಒಂದು ಬರುವಾಗ ಒಂದು ಇದೇ ಕಟ್ಟುಕೊಡಿ. ಇಲ್ಲಿ ನೋಡಿ ಈ ಥರ ಇದ್ದರೆ ಮಳೆ ಎಲ್ಲ ಬಂದರೆ ನೋಡಿ ನಮ್ಮ ಪಾಡು ಈ ಥರ ಎಂತ ಮಾಡೋದು.
ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮಳೆ ಯಾವ ಥರ ಹೊಡಿತು ನೋಡಿ ಮಾರೆ, ಒಮ್ಮೆ ಬಿಡ್ತದೆ ಒಮ್ಮೆ ಇದೇ ಥರ ಬರ್ತದೆ. ಕರೆಕ್ಟಾಗಿ 1 ವಾರ ಆಯ್ತು ಅಂತ ಅಂದ್ಕೊಳ್ಳಿ, 1 ವಾರದಿಂದ ಇದ್ದೇ ಸೇಮ್ ಬಿಡದೆ ಮಳೆ ಬರ್ತಾ ಉಂಟು. ಮೊನ್ನೆ ಶನಿವಾರ ಅಂತೇಳಿ ನೀವು ಲಾಸ್ಟ್ ಅದು ನೋಡಿರ್ಬೋದು, ಶನಿವಾರ ನಾನು ಹೋದಾಗ ಕಾಣಿಸ್ತಾನೆ ಇರಲಿಲ್ಲ ರಸ್ತೆ ಎಲ್ಲ, ಆ ಥರ ಆಗಿತ್ತು, ಆ ಥರದೊಂದು ಸನ್ನಿವೇಶ ಬಂದಿತ್ತು. ಸೊ ಇವರು ಸಹ ಹಾಗೇನೆ ಆಗ್ತದೆ ಅಂತ ಕಾಣ್ತದೆ. ಬಟ್ ಇವತ್ತೆಂತ ದೊಡ್ಡ ಇದು ಮಾಡಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಫುಲ್ ಲೋಕಲ್ ಲೈನ್ ಇವತ್ತು. ನಮ್ಮ ಇನ್ನೊಂದು ಗಾಡಿ ಹೋಗಿದೆ ಆಯಿತಾ, ಅದು ಕಲ್ಲಡ್ಕ ಆ ಕಡೆ ಎಲ್ಲ ಹೋಗಿದೆ, ಅವರು ಬೇಗ ಹೋದರು. ನಾಳೆ ನಾನು ಬೇಗ ಹೋಗ್ತೇನೆ, ಎಷ್ಟು ಗಂಟೆಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ. ನಾಳೆ ಆ್ಯಕ್ಚುಲಿ ಬ್ಲಾಗ್ ಸಹ ಮಾಡಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ನನಗೆ ನಾಳೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಬನ್ನಿ ಫಸ್ಟಿಗೆ ರಾಗಣ್ಣ ಬರಲಿ, ರಾಗಣ್ಣ ಬಂದಾದಮೇಲೆ ಈಗ ಇಲ್ಲಿಂದ ಹೋಗಿ ಸೀದಾ ಅಲ್ಲಿ ಹೋಗಬೇಕು ಆ ತುದಿಗೆ, ಇಲ್ಲದಿದ್ದರೆ ಇಲ್ಲೇ ರಿವರ್ಸ್ ತಗೊಂಡು ಬರುವ, ಬಿಕಾಸ್ ಇಲ್ಲೇ ನಿಲ್ಲಿಸುವ. ಇಲ್ಲದ್ರೆ ಹೋಗ್ತಿದ್ದೆ, ರಾಗಣ್ಣ ಬರಲಿ, ಮಳೆ ಬೇರೆ ಬರ್ತಾ ಉಂಟು, ರಾಗಣ್ಣನ್ನು ಕರ್ಕೊಂಡು ಹೋಗುವ ಅಂತ. ಇಲ್ಲದಿದ್ದರೆ ಅವರು ಒದ್ದೆ ಆಗಬೇಕು ಇಲ್ಲಿ ನಿಂತ್ಕೊಂಡು. ಸೊ ಚಲೋ ಗೈಸ್, ಈಗ ಇಲ್ಲಿಂದ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಎದುರುಗಡೆ ಇರೋದು, ಅದನ್ನು ಕೂಡ ತೋರಿಸ್ತೇನೆ. ಇದೆಲ್ಲ ಯಾರ ಕೆಲಸ ಮಾರೆ, ಈ ಲಬ್ಬರ್ ಬ್ಯಾಂಡ್ ಎಲ್ಲ ಹಾಕೋದು ಮುಂಚೆನೇ ಭಾರಿ ಚಂದ ಉಂಟು, ಅದರ ಮೇಲೆ ಇದೆಲ್ಲ ಹಾಕಿದರೆ ಮತ್ತೆ ಅನ್ಕೊಳ್ತಾರೆ ಗ್ಲಾಸಿಗೂ ಸಹ ಗತಿಗೇಡ ಅಂತೇಳಿ. ನೋಡ್ರಿ ಮಳೆ ನೋಡ್ರಿ ಸ್ವಾಮಿ, ಮಳೆ ಬರುವುದು ಬರ್ತದೆ, ಬಟ್ ಇರಿಟೇಷನ್ ಅಂತ ಹೇಳಿದರೆ ಈ ಕಡೆಯಿಂದ ನೀರು ಬರೋದು, ಪ್ಯಾಂಟ್ ಒದ್ದೆ ಆಗ್ತದೆ, ಆ ಕಡೆಯಿಂದ ಸಹ ನೀರು ಬರೋದು. ಅದು ಒದ್ದೆ ಆದರೆ ಪರವಾಗಿಲ್ಲ ಅಂದ್ಕೊಳ್ಳಿ, ಬಟ್ ಎಂತಂತ ಹೇಳಿದರೆ ಈ ಸ್ಟೇರಿಂಗ್ ಉಂಟಲ್ಲ ನಮ್ಮದು, ಈ ಸ್ಟೇರಿಂಗಿಗೆ ನೀರು ಬಿದ್ದರೆ ಇಲ್ಲಿ ಕೈಯೆಲ್ಲ ಇಟ್ಟರೆ ನೀರಾಗಿದ್ದರೆ, ಇದೆಲ್ಲ ಈಗ ನೀರು ಬಿದ್ದು ಈಗ ಇಲ್ಲಿ ಒದ್ದೆ ಆಗ್ತದಲ್ಲ, ಅದಕ್ಕೆ ಕೈ ಇಟ್ಟರೆ ಇಡೀ ಕೈ ಕಪ್ಪು 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 ಆಗ್ತದೆ ಮಾರೆ. ಅದೊಂದು ದೊಡ್ಡ ಇರಿಟೇಷನ್. ಇದರಲ್ಲಿ ಎಂತ ಉಂಟಂತ ಗೊತ್ತಿಲ್ಲ ಆ ಥರದ್ದು. ಫುಲ್ ಕೈಯೆಲ್ಲ ಗ್ರೀಸ್ ಥರ ಆಗ್ತದೆ. ಬರುದು ನೋಡಿ ಎಂತ ಏರ್ನ ಮುರಾನಿ ಯಾನೆ ಬೈದಿನ ಯಾಂಕ್ ಆರ್ಡ್ರ್ ಈಜಾನು ಇಡಗಿ ಈಜಾಂಡು ಏತು ಕೆಜಿದ ಅರ್ಧ ಕೆಜಿ ಏತ್ಲೆಸ್ ಮಲ್ತೇರು. ಹಾಂ, ಮತ್ತೆ ಬಂದ ದಾರಿಯಲ್ಲಿ ಹಿಂದೂರಿಗೆ ಹೋಗ್ತಾ ಇರೋದು, ಅಲ್ಲಿ ಎಂತ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಒಂದು ಲೆಕ್ಕಾಚಾರ ಇತ್ತು. ಎಂತಾಗಿದೆ ಅಂತ ಹೇಳಿದರೆ, ಹೋದ ವಾರ ನಾನು ರಜೆಯಲ್ಲಿದ್ದೆ, ಇನ್ನೊಬ್ಬರು ಯಾರೋ ರಿಕ್ಷಾದಲ್ಲಿ ಅಂತದ ಲೈನ್ ಮಾಡಿದ್ರಂತೆ, ಸ್ವಲ್ಪ ಲೆಕ್ಕಲ್ಲ ಆ ಕಡೆ ಈ ಕಡೆ ಆಗಿತ್ತು, ಅದನ್ನೆಲ್ಲ ಸರಿ ಮಾಡಿ ಬಂದೆ. ಈಗ ಇಲ್ಲಿ ಒಂದು ನದಿ ಉಂಟಲ್ಲ, ಈಗ ಇಲ್ಲಿಂದ ಎಕ್ಸಿಟ್ ತಗೊಳ್ಳೋ ಸಮಯ, ಲೆಫ್ಟ್ ತಗೊಳ್ಬೇಕು ಸೀದಾ ಬೆಳಾಲ್ ರೋಡಿಗೆ. ಬನ್ನಿ ಆರಾಮ್ಸೆ ಹೋಗುವ. ಎದುರುಗಡೆಯಿಂದ ಹಿಂದ್ಗಡೆಯಿಂದ ಎಲ್ಲ ಕಾರು ಲಾರಿ ಎಲ್ಲ ಉಂಟಂತ ಅಂದ್ಕೊಳ್ತೀವಿ. ಈ ಮಳೆಯಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಎಂಥದ್ದು ಗೊತ್ತಾಗ್ತಾನೆ ಇಲ್ಲ. ನೋಡಿ ರಸ್ತೆ ಯಾವ ಥರ ಕಾಣ್ತಾ ಉಂಟಂತೇಳಿ. ಈ ಕಾರ್ ಅವರೆಲ್ಲ ಹತ್ತಿರ ಬರುವಾಗ ಗೊತ್ತಾಗ್ತದೆ ಸಡನ್ನಾಗಿ, ಇಲ್ಲದಿದ್ದರೆ ನಮ್ಮ ಗಿರಿಯಣ್ಣನಿಗೆ ಮತ್ತು ಇಲ್ಲೆಲ್ಲ ಇರ್ತಾ ಇತ್ತು, ಇವತ್ತು ಯಾರಿಗೆ ಸಹ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಥರ ಎಲ್ಲ ಮಳೆ ಬರುವಾಗ ದಯವಿಟ್ಟು ಹೆಡ್ಲೈಟ್ ಹಾಕಿ ಗಾಡಿ ಓಡಿಸಿ ಆಯಿತಾ, ಬಿಕಾಸ್ ಯಾರಿಗೂ ಕಾಣೋದಿಲ್ಲ, ಆಕ್ಸಿಡೆಂಟ್ ಆಗುವ ಸಂಭವಗಳು ಜಾಸ್ತಿ ಇರ್ತದೆ. ಯಾರಾದರೂ ಡ್ರೈವರ್ಗಳು ನೋಡ್ತಾ ಇದ್ದರೆ, ಅಲ್ಲ ಎಲ್ಲರೂ ಫಾಲೋ ಮಾಡ್ತಾ ಇರ್ತೀರಾ, ಬಟ್ ಇನ್ನು ಕೆಲವರು ಯಾರಾದರೂ ಕಲಿಯುವವರು ಯಾರಾದರೂ ಇದ್ದರೆ ಮುಂದಿನ ದಿನಗಳಲ್ಲಿ ಅದೊಂದು ಅಭ್ಯಾಸವನ್ನು ರೂಪಿಸಿಕೊಳ್ಳಿ ನಿಮ್ಮ ಹತ್ರ. ಯಾಕಂತ ಹೇಳಿದರೆ ಆಕ್ಸಿಡೆಂಟ್ ಆಗ್ತದೆ ಅತಿಯಾಗಿ, ಗಾಡಿಗಳು ಕಾಣೋದಿಲ್ಲ, ಹೆಡ್ಲೈಟ್ ಹಾಕಿದರೆ ಅದರ ಗುರುತಲ್ಲಿ ಆದರೂ ಹೋಗ್ಬೋದು. ಹಾಗಾಗಿ 2ನೇ ಪಾಯಿಂಟಲ್ಲಿ ಇದ್ದೇವೆ, ಇಲ್ಲಿ ಖಾಲಿ ಮಾಡಬೇಕಂತ ಹೇಳಿದರೆ ನೋಡಿ ಒಳ್ಳೆ ಮಳೆ ಬರ್ತಾ ಉಂಟು. ಅದೇ ಅದರ ಆ ಕಡೆ ಒಂದು ಕಟ್ಟುಂಟಲ್ಲ, ಅದೆಂತಂತ ಹೇಳಿದರೆ ಮೆಣಸು ಹುಡಿ ಮಾಡಲಿಕ್ಕೆ ಕೊಡಲಿಕ್ಕೆ ಉಂಟು. ಅದನ್ನು ಈಗ ಚಂಡಿ ಮಾಡಿದರೆ ಬೊಬ್ಬೆ ಹೊಡಿತಾರ ಅಂತ ಅಂಗಡಿಯವರು, ಬಿಕಾಸ್ ಒಳಗೆ ಅದೆಂತ ಇಲ್ಲ, ಅದರಲ್ಲಿ ಬಾಂಬೆ ರವೆ ಆ ಥರದ್ದೆಲ್ಲ ಇರೋದು. ಆದರೂ ಕೂಡ ಒಳಗೆ ಚಂಡಿ ಆಗೋದಿಲ್ಲ, ಕೆಲವರಿಗೆ ಗೋಣಿ ಚಂಡಿ ಆಗೋದು ಸಹ ಕೋಪ ಬರ್ತದೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಒಂದು 2 ದಿವಸದಿಂದ ಹೆವಿ ಬೆನ್ನು ನೋವು, ಸೊಂಟ ನೋವು ಅಂತ ಅಂದ್ಕೊಳ್ಳಿ. ಬಿಕಾಸ್ ಎಂತಂತ ಹೇಳಿದರೆ, ನಾವು ಮೊನ್ನೆ ಯಾವಾಗಪ್ಪ ಅದು ಸೋಮವಾರ ದಿವಸ ಗಾಡಿಯಲ್ಲಿ ಇದೇ ಸಂಧ್ಯಕ್ಕೆ ಹೋಗಿ ಐಟಮ್ ಎಲ್ಲ ತಂದಿದ್ದೆ ಮಾರೆ. ಸಕ್ಕರೆ ಸ್ವಲ್ಪ ಒಂದು 2 ಬ್ಯಾಗ್ ಏನೋ ಇತ್ತು. ಅದನ್ನು ಅಲ್ಲಿ ನಾನು ಮತ್ತು ಬಯ್ಯ ಎಂಥ ಕಾಂಬಿನೇಷನ್ ಸರಿ ಇರೋದಿಲ್ಲ. ಈಗ ನೋಡಿ, ನಾನು ಮತ್ತು ವಿಜಯ್ ಬೈ ಆದರೆ ಕಾಂಬಿನೇಷನ್ ಸರಿ ಇರ್ತದೆ, ಎತ್ತಬೇಕಾ ಅದನ್ನು ಯಾವ ಗ್ರಿಪ್ಪಲ್ಲಿ ಎತ್ತಬೇಕಂತೇಳಿ. ಇವರೆಲ್ಲ ಒಟ್ಟರಾಸಿ ತೆಗೆದು ಬಿಸಾಕೋದಾಯ್ತಾ, ಬಿಕಾಸ್ ಅವನಿಗೆ ನಾನು ಕೈ ಕೊಟ್ಟಿದ್ದೆ ಸಕ್ಕರೆ ಎತ್ತುವಾಗ ತೆಗೆದು ಬಿಸಾಕಿದ್ದದ ಆ ಕಡೆ, ಅದು ಸ್ವಲ್ಪ ಸ್ವಂತ ಟ್ವಿಸ್ಟ್ ಆಗಿದೆ. ಸೊ ಮೊನ್ನೆಯಿಂದ 1 ವಾರದಿಂದ ಒದ್ದಾಡ್ತಾ ಇದ್ದೇನೆ, ಯಾವುದು ಬೇಕಾದ್ರೆ ಆಗಲಿ ಮಾರೆ. ಈ ಸ್ವಂತದ್ದೆಲ್ಲ ನೋವು ಬಂದರೆ ಹೆವಿ ಟೆನ್ಷನ್ ಆಗ್ತದೆ, ಬಿಕಾಸ್ ಕುತ್ಕೊಳ್ಳಿಕ್ಕೆ ಸಾಕ್ತಿಲ್ಲ. ಇನ್ನೊಂದು ನಮ್ದು ಅಂತ ಹೇಳಿದರೆ ಕೆಲಸ ಇದು ಕುತ್ಕೊಂಡೇ ಇರುವಾಗ ಜಾಸ್ತಿ ಪ್ರೆಷರ್ ಬೀಳ್ತದೆ ಸೊಂಟಕ್ಕೆ, ಅದೊಂದು ದೊಡ್ಡ ಉಪದ್ರ. ಹಾಗಾಗಿ ಮೊನ್ನೆಯಿಂದ 2-3 ಎಂತ ಮಾರೆ, ನನ್ನ ಜೀವನದಲ್ಲಿ ನಾನು ಟ್ಯಾಬ್ಲೆಟನ್ನು ನೋಡಿರಲಿಲ್ಲ ಆಯಿತಾ. ಚಿಕ್ಕದಿರುವಾಗ ಟ್ಯಾಬ್ಲೆಟ್ ತಿಂದಿದ್ದೇನೋ ಗೊತ್ತಿಲ್ಲ, ಬಟ್ ಆದರೂ ಕೂಡ
ಈ ಟ್ಯಾಬ್ಲೆಟ್ ಮೆಡಿಕಲ್ ಎಲ್ಲ ನೋಡೋ ನನಗೆ ಇದು ಯಾಕೆ ಬರ ವೇಸ್ಟ್ ಅಂತ ಆಗ್ತಾಯಿತ್ತು. ಬಟ್ ಈಗ ಗೊತ್ತಾಗ್ತುಂಟು ಮೆಡಿಕಲಿದ್ದು ಒಂದು ಎಂಥ ಪ್ರಾಮುಖ್ಯತೆ. ಬಿಕಾಸ್ ನನಗೆ ಟ್ಯಾಬ್ಲೆಟ್ ಅದು ಇದೆಲ್ಲ ನನಗೆ ಯೂಸೇ ಇರಲಿಲ್ಲ. ಇತ್ತೀಚಿನ ಒಂದು ವರ್ಷಗಳಿಂದ ಎಷ್ಟು ಟ್ಯಾಬ್ಲೆಟ್ ಹೋಗ್ತದಾ, ಎಂಥ ಹೊಟ್ಟೆಯೊಳಗೆ ಎಷ್ಟು ಟ್ಯಾಬ್ಲೆಟ್ ಉಂಟಾ, ಕಿಡ್ನಿ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದಾ ಎಂತ ಅಂತ ಗೊತ್ತಿಲ್ಲ. ಒಂದಲ್ಲ ತಪ್ಪದೇ ಇಲ್ಲ ಅಂತ ಅಂದ್ಕೊಳ್ಳಿ. ಎಂಥ ಶನಿ ಏರಿದಾನ ಇವುಗಳ ಮೇಲೆ ಎಂತ ಗೊತ್ತಿಲ್ಲ. ಸೊ ಬನ್ನಿ, ಈಗ ಇನ್ನೊಂದು ವಿಷಯ ಮಾತಾಡಲಿಕ್ಕಿತ್ತು, ಅದು ಈ ಬ್ಲಾಗಲ್ಲಿ ಬೇಡ, ನೆಕ್ಸ್ಟ್ ಬ್ಲಾಗಲ್ಲಿ ಮಾತಾಡುವ. ಇಲ್ಲ ಮಾತಾಡಿಕೊಂಡೇ ಹೋಗ್ತದೆ, ಮತ್ತು ಈ ಮಾತಾಡಿ ಮತ್ತು ತಲೆಯೆಲ್ಲ ಹಾಳಾಗಿ ಹೋಗ್ತದೆ, ಮತ್ತು ಬ್ಲಾಗ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೇನೆ. ಸೊ ಈಗ ಇಲ್ಲೊಂದು ಕಟ್ ಹಾಕಿದರೆ ಇಲ್ಲಿಂದ ಸೀದಾ ಹೋಗೋದು ಎಲ್ಲಿಗಪ್ಪ ಅಂತ ಹೇಳಿದರೆ ಇನ್ನು ಎಲ್ಲಿಯಪ್ಪ ಅಂತ ಎದುರುಗಡೆ ನಮ್ಮ ಬೈಪಾಡಿ ಪಾಸ್ ಮಾಡಿ ಬೆಲಾಳಿಗಿಂತ ಈ ಕಡೆ ಮೀನಂದೇಲ ಅಂತ ಅಲ್ಲಿಗೆ ಹೋಗಿ ಗಾಡಿ ಖಾಲಿ ಮಾಡಬೇಕು. ಸ್ವಲ್ಪ ಟಂಗೆಲ್ಲ ಟ್ವಿಸ್ಟ್ ಅಂತ ಅಂದ್ಕೊಳ್ಳಿ, ಒಂದು ಯಾಕಂತ ಗೊತ್ತಿಲ್ಲ, ಸ್ವಲ್ಪ ದಿನದಿಂದ ಸಡನ್ನಾಗಿ ಮಾತಾಡುವಾಗ ಎಂತೆಂತ ಮಾತಾಡ್ತಾ ಇದ್ದೇನೆ ಮಾರೆ, ಎಂತಂತ ಗೊತ್ತಿಲ್ಲ. ನೋಡುವ, ಇಲ್ಲಿ ಆದಮೇಲೆ ಈಗ ಅಲ್ಲಿ ಅಮೌಂಟ್ ಕೊಟ್ಟಾದ್ಮೇಲೆ ಇಲ್ಲಿಂದ ಸೀದಾ ಹೊರಟು ಸೀದಾ ಮೀನಂದೇಲಲ್ಲಿ ಸಿಗುವ. ರಾಗಣ್ಣ ಒದ್ದೆದಕ್ಕೆ ಬೈದ್ರಾ ಒದ್ದೆ ಆದದಕ್ಕೆ ನೀ ಎಂತ ಶಾಂಪ್ ತಗೊಂಡ್ರ? ಎಂಥದಕ್ಕೆ ಹಾಕಿ ಬಿಡಿಯಲ್ಲ, 1940 ಹಾಕಿ ಬಿಡಿ ರಾಗಣ್ಣ. ಸ್ವಲ್ಪ ಇಲ್ಲಿಗೆ ಸಾಕಿ, ಸ್ವಲ್ಪ ಕೈಯಲ್ಲಿ ತೆಗೆದು ಇಲ್ಲಿಗೆ ಸಹ ಒರೆಸಿಬಿಡಿ. ಹಾಂ, ಸ್ವಲ್ಪ ಹಾಗೇನೆ, ಮತ್ತೆ ಎಲ್ಲ ಅಲ್ಲಿ ಹೊರಗೆ ಹಾಕಿಬಿಡಿ. ನಾನು ಅದು ಕೈಯಲ್ಲಿ ಮುಟ್ಟಿದ್ರೆ ಈಗ ಇಲ್ಲಿ ಇಲ್ಲ ಆಗ್ತದೆ ಸಾವು. ನನ್ನ ಕಾಕಿ ತೆಗಿತೇನೆ ಇಲ್ಲಿ, ನಿಮ್ದಿರಲಿ, ನನ್ನದಕ್ಕೆ ಹಾಕಿ, ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಸ್ವಲ್ಪ ತೆಗೀರಿ, ಕೈಯಲ್ಲಿ ತೆಗೊಳ್ಳಿ. ಹಾಂ, ಫುಲ್ಲು ಮೇಲೆ ಇಲ್ಲಿ ನಿಮ್ಮದು ಮತ್ತೆ ಒರೆಸ್ಕೊಳ್ಳಿ. ನನಗೆ ಕಾಣಲಿಲ್ಲ ಅಂತ ಹೇಳಿದರೆ ನೀವು ಅದೋಗತ್ತಿ ಮತ್ತೆ ಇಲ್ಲಿ. ಹಾಂ, ಸಾಬಾಸ್. ಈಗ ಹೊರಗಡೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇಲ್ಲಿ ಇದೊಂದು ನಮ್ಮ ರೂಢಿಯಾಗಿ ಹೋಗಿದೆ. ಬಿಕಾಸ್ ಅಲ್ಲಿ ಎಂತ ಸಹ ಕಾಣೋದಿಲ್ಲ ಆ ಪಾರ್ಟಲ್ಲಿ. ಇಲ್ಲಿ ಅದು ಕಾಣ್ತದೆ, ಬಟ್ ಎಂಥದ ಒಂದು ಆಯಿಲಿ ಇದರಿಂದನೇ ಅಂತ ಗೊತ್ತಿಲ್ಲ. ಎಂಥ ಕಮೆಂಟ್ ಹಾಕೈತೆ, ಎಂಥ ಸೊಲ್ಯೂಷನ್ ಇದ್ದರೆ. ಕೆಲವರು ಆಲೂಗಡ್ಡೆದು ಎಂತ ಹಾಕ್ಬೇಕಂತ ಹೇಳ್ತಾರೆ, ಗೊತ್ತಿಲ್ಲ. ಹೀಗೆ ಹಾಕಿ ಬಿಟ್ಟರೆ ರಗ ಇರೋದಿಲ್ಲ, ವೈಪರಲ್ಲಿ ಕ್ಲೀನ್ ಆಗ್ತಾ ಇರ್ತದೆ. ನಮ್ಮ ರಾಗಣ್ಣೆಲ್ಲ ಬಂದರೆ ಇದೆಲ್ಲ ಒಂದು ನನಗೆ ಬೆನಿಫಿಟ್. ಇನ್ನು ಬೇರೆಯವರಿಗೆ ಈ ಥರದ ಬುದ್ಧಿ ಎಲ್ಲ ಇಲ್ಲ. ನಮ್ಮ ರಾಗಣ್ಣನಿಗೆ ಸ್ವಲ್ಪ ಈ ಥರದ ಬುದ್ಧಿ ಎಲ್ಲ ಉಂಟು. ಎಂಥ ಈ ಗಾಡಿಗೆ ಶಾಂಪ್ ಹಾಕೋದಾಗಿರ್ಬೋದು, ಗಾಡಿ ತೊಳೆಯೋದಾಗಿರ್ಬೋದು, ಆ ಥರದ್ದೆಲ್ಲ ಇರ್ತದೆ ಅವರಿಗೆ. ಸೊ ಅದೊಂದು ಬೆನಿಫಿಟ್. ಹಾಂ, ಸಾಕು ರಾಗಣ್ಣ, ಅಲ್ಲಿಗೆ ಹಾಕಿ ರಾಗಣ್ಣ, ಆ ಮೂಲೆಗೆ ನೋಡಿ, ನಿಮಗೆ ಅಲ್ಲಿ ಹಾಂ, ಮೇಲೆ ಅಲ್ಲಿ. ಹಾಂ, ಸಾಕು, ಬನ್ನಿ. ನಮ್ಮ ಗಾಂಡು ನಸೀಬ್ ಯಾವ ಥರ ಉಂಟಂತ ನೋಡಿ. ಶ್ಯಾಂಪ್ ಹಾಕಿದ ತಕ್ಷಣ ಮಳೆ ಎಲ್ಲ ನಿಂತಾಯಿತು ನೋಡಿ. ಈಗ ಇದನ್ನು ಹೀಗೆ ಹಿಡ್ಕೊಂಡು ಹೋಗ್ಬೇಕಾ ಅಂತ ಮಾರೆ. ನೀವು ಎಂಥ ಕೈ ಮಾರೆ ನಿಮ್ಮದು, ನೀವು ಹಾಕಿದ್ದು ಮಳೆ ನಿಂತಿತ್ತು, ಕರ್ಮ. ಬೈ, ಹೋಗುವ ಇಲ್ಲಿಂದ, ಹೊರಡುವ ಸೀದಾ. ಹಾಂ, ಹೋಗ್ತಾ ಉಂಟು. ನಮ್ಮ ರಾಗಣ್ಣ ನಮ್ಮ ಜೊತೆ ಲೈನಿಗೆ ಬಂದಾಗ ನನಗೆ ಒಂದು ನೆನಪಾಯಿತು. ಎಂತಂತ ಹೇಳಿದರೆ, ಇದೇ ಜಾಗದಲ್ಲಿ ಅವತ್ತು ರಾಗಣ್ಣ ಬಿದ್ದದ್ದು. ಎಲ್ಲಿ ರಾಗಣ್ಣ? ಇಲ್ಲಿ ಅಲ್ಲ, ಇಲ್ಲಿ ಇದೇ ಪ್ಲೇಸಲ್ಲಿ. ಸೊ ಪಾಪ ಈ ಮನೆಯವರೆಲ್ಲ ಬಂದು ನೀರೆಲ್ಲ ಬೇಕಂತ ಕೇಳಿದರು. ಹೆವಿ ಬ್ಲೀಡಿಂಗ್ ಆಗಿತ್ತು. ಈಗ ಸಹ ಸ್ಟಿಚ್ ಹೋಗಿದ್ದ ಉಂಟಾ? ಸ್ಟಿಚ್ ಸ್ವಲ್ಪ ಉಂಟು. ನನ್ನ ಕೈ ಕಾಲೆಲ್ಲ ಹೀಗೆ ಆಗ್ತಾಯಿತ್ತು. ಬಿಕಾಸ್ ಇಲ್ಲಿ ಕೂತಿದ್ರು, ಇದೇ ಥರ ಕೂತಿದ್ರು. ಬಟ್ ಒಂದು ಕೈ ಡೋರ್ಗೆ ಇಟ್ಟಿದ್ರು ಅಂತ ಕಾಣ್ತದೆ, ಎಂತಂದು ಗೊತ್ತಿಲ್ಲ. ಸಡನ್ನಾಗಿ ಡೋರು ಓಪನ್ ಆಯಿತು, ಎಂತೆಲ್ಲ ಆಗೋಯ್ತು ಒಂದು ಕ್ಷಣದಲ್ಲಿ. ಬಿಕಾಸ್ ಎಂತ ಆಗ್ತಾ ಇರಲಿಲ್ಲ. ಆದ ಕಾರಣ ಎಂತಂತ ಹೇಳಿದರೆ, ಅಲ್ಲಿ ಒಂದು ಟರ್ನ್ ಇತ್ತಾಯ್ತು. ಆ ಟರ್ನಿಂದ ಹೇಳಿ ಡೋರ್ ಸಹ ಹೀಗಾಯಿತು. ಅವರಿಗೆ ಸಹ ಗ್ರಿಪ್ ಸಿಗಲಿಲ್ಲ, ಡೋರ್ ಸಹ ಓಪನ್ ಆಯಿತು. ಅದರಿಂದ ಬಿದ್ದು. ಎಷ್ಟು ದಿನ ರಜೆ ಮಾಡಿದ್ರಿ? 20 ದಿವಸ ಅಂತದ ರಜೆ ಮಾಡಿದರು ಪಾಪ. ಸೊ ಈಗ ಬಂದಿದ್ದಾರೆ. ಈಗ ಸ್ವಲ್ಪ ಡೋರೆಲ್ಲ ಸರಿಯಾಗಿದೆ. ಬಟ್ ಇದಕ್ಕೊಂದು ಲೇತ್ ಹಾಕಿಸಬೇಕು ಸದ್ಯದಲ್ಲಿ. ಯಾವುದಕ್ಕೆ? ನಮ್ಮ ಸೀಟಿಗೆ. ಅದು ಸಹ ಹೋಗಿದೆ. ಎಷ್ಟು ಅಂತ ಹಾಕೋದು ಮಾರೆ, ಹಾಕಿದ್ದು 1 ವಾರದಲ್ಲಿ ಅದು ಸಹ ಹೋಗ್ತದೆ. ಅದೊಂದು ದೊಡ್ಡ ಉಪದ್ರ. ಕರೆಕ್ಟಾಗಿ ಬೆಳಾಲಲ್ಲಿದ್ದೇವೆ. ಮಳೆ ಯಾವ ಥರ ಹೊಡಿತಾ ಉಂಟಂತ ಹೇಳಿದರೆ, ಅಲ್ಲಿಂದ ಶುರುವಾದ ಮಳೆ ಬಿಡಲೇ ಇಲ್ಲ ಅಂತ ಅಂದ್ಕೊಳ್ಳಿ. ಎಂತ ಮಾಡ್ದಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಎದುರುಗಡೆ ಒಂದು ಬೆಲ್ಲ ಇಳಿಸ್ಲಿಕ್ಕೆ ಉಂಟು. ಅಲ್ಲಿ ಹೇಗೆ ಬೆಲ್ಲ ನೀರಾಗ್ಬೋದಾ ಇಳಿಸುವಾಗ ಎಂತ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಇಲ್ಲದಿದ್ದರೆ ಹಿಂದ್ಗಡೆ ಒಂದು ಪಾಯಿಂಟ್ ಇಡ್ತಿತ್ತು. ಇನ್ನೊಂದು ಅಲ್ಲಿ ಮಂಜುಶ್ರೀ ಅಂತ ಅವರಿಗೆ ಸಹ ಇಡ್ತಿತ್ತು ಶುಕ್ರವಾರ. ಬಟ್ ಎಲ್ಲ ಮೊನ್ನೆ ಬುಧವಾರ ಹಾಕಿದ್ರಿಂದ
ಸಮಸ್ಯೆ ಇವತ್ತು ವಾಟ್ರ್ ಕೊಡಲಿಲ್ಲ, ಒಂದು ಉಪಕಾರ ಅಂತ ಅಂದ್ಕೊಳ್ಳಿ. ಬಿಕಾಸ್ ಈ ಮಳೆಯಲ್ಲೆಲ್ಲ ಅಂಗಡಿಗೆ ಹೋಗಿ ಇಳಿಸುವಾಗ ತಲೆ ಹಾಳು ಅಂತ ಅಂದ್ಕೊಳ್ಳಿ, ಒಂದು ತಲೆ ಹಾಳಾಗ್ತದೆ, ಇನ್ನೊಂದು ಅಂಗಡಿಯವರು ಹೊಡಿತಾರೆ ಐಟಮ್ ಚಂಡಿ ಆಗ್ತದೆ ಅಂತೇಳಿ. ಈಗ ಗೊತ್ತಿಲ್ಲ, ಎದುರುಗಡೆ ಬೆಲ್ಲ ಇಳಿಸಬೇಕು, ಯಾವ ಥರ ಇಳಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಮಳೆ ನೋಡಿ ಬಿಡ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ. ಒಂದು ಪ್ಲೇಸಲ್ಲಿ ಮಳೆ ಸ್ವಲ್ಪ ಸ್ಲೋ ಆಗುವಾಗ ಅದಕ್ಕಿಂತ ಸ್ವಲ್ಪ ಎದುರುಗಡೆ ಬರುವಾಗ ಈ ಥರ ಮಳೆ ಹೊಡಿತಾ ಉಂಟು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.